ಬಿಗ್ ಬಾಸ್ ಅವರು ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಫುಲ್ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಮತ್ತೆ ಸಂಗೀತಕ್ಕ ಮತ್ತೆ ವಿನಯಣ್ಣವ್ರ ಮಧ್ಯೆ ಮತ್ತೆ ಶುರುವಾಗಿದೆ ಹಳೆ ಜಗಳ. ಬಟ್ ಜಗಳ ಅನ್ನೋ ಟಾಪಿಕ್ ಬಂದಿರೋದು ಹೊಸ ಟಾಪಿಕ್ಗೆ. ಬಟ್ ಜಗಳ ಅನ್ನೋದು ನಾರ್ಮಲ್ ಆಗಿ ನಡೀತಾನೆ ಇರುತ್ತೆ ಅವ್ರ ಮಧ್ಯೆ. ಈಗ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಟಾಸ್ಕ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಈಜು ಅಂತ ಸಾಮರ್ಥ್ಯ ಇರಬೇಕು, ಸುಮಾರು ಹೊತ್ತು ನೀರಲ್ಲಿ, ಮತ್ತೆ ಗುರಿ ಇಡುವಂತ ಸಾಮರ್ಥ್ಯ ಇರಬೇಕು ಅಂತ. ಸೊ ಇದು ಎರಡು ಕ್ವಾಲಿಟೀಸ್ ಯಾರಿದಾರೋ ಸೊ 4 ಜನ ಕಂಟೆಸ್ಟೆಂಟ್ಸ್ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವಿನಯಣ್ಣವ್ರು ಬಂದು ಕಾರ್ತಿಕ್ ಅಣ್ಣ, ತುಕಾಲಿ ಅಣ್ಣ, ಮೈಕಲ್ ಅಣ್ಣ ಮತ್ತೆ ನಾನು ಅಂತ ವಿನಯಣ್ಣವ್ರಿಗೆ ಹೇಳ್ಕೊಂತಾರೆ. ಸೊ 4 ಜನ ಸೆಲೆಕ್ಟ್ ಆಗ್ತಾರೆ. ಸೊ ಆದ್ರೆ ಇಲ್ಲಿ ಸಂಗೀತ ಅಕ್ಕವ್ರಿಗೂ ಸಹ ಈ ಜೊತೆಗೆ ಬರುತ್ತೆ ಅಂಡ್ ಒಳ್ಳೆ ಗುರಿ ಸಹ ಇದೆ ಅವ್ರಿಗೆ. ಸೊ ಈ ತರ ಇರ್ಬೇಕಾದ್ರೆ ಸೊ ಅವ್ರಿಗೆ ಬೇಜಾರಾಗುತ್ತೆ. ಯಾಕೆ ನನ್ನ ಎಲ್ಲ ಟಾಸ್ಕಲ್ಲೂ ಇದು ಮಾಡ್ತಿದ್ದೀರಾ, ನಾನು ಆಡ್ಬೇಕು ಅಂತ ಅನ್ಸುತ್ತೆ, ಯಾಕೆ ನನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದೀರಾ ಅನ್ನೋ ಥರ ಒಂದು ಕ್ವೆಶನ್ ರೈಸ್ ಮಾಡ್ತಾರೆ. ಸೊ ಅದಕ್ಕೆ ವಿನಯಣ್ಣವ್ರು ಹೇಳ್ತಾರೆ ಮತ್ತೆ ತನಿಷಕ್ಕರು ಇದರಲ್ಲಿ ನೀವು ಯಾವ ಟಾಸ್ಕಲ್ಲಿ ಎಲ್ಲ 100% ಕೊಟ್ಬಿಟ್ಟಿದ್ದೀರಾ ಅನ್ನೋ ಥರ ಕ್ವೆಶನ್ ಕೇಳ್ತಾರೆ. ಅದಾದ್ಮೇಲೆ ಸಂಗೀತಕ್ಕ ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋ ಡಿಫ್ರೆನ್ಶಿಯೇಟ್ ತುಂಬಾ ನಡೀತಾ ಇದೆ, ಗಂಡ್ಮಕ್ಳು ಆಡ್ಬೇಕಾ ಆ ಟಾಸ್ಕ, ನಾವು ಆಡ್ಬೋದಿತ್ತಲ್ಲ ಅನ್ನೋ ಥರ ಒಂದು ಕೇಳ್ತಾರೆ. ಸೊ ಅದಕ್ಕೆ ವಿನಯಣ್ಣವರು, ನೀವು ಗಂಡ್ಮಕ್ಳು ಹೆಣ್ಮಕ್ಳು ಅಂತ ನಿಮ್ಮ ಬಾಯಲ್ಲಿ ಮಾತಾಡ ಕೇಳ್ತಾ ಇರೋದು ಈ ಬಿಗ್ ಬಾಸ್ ಮನೇಲಿ, ಇನ್ಯಾರ ಬಾಯಲ್ಲೂ ಕೇಳ್ತಾ ಇಲ್ಲ, ನೀವೇ ಈ ತರ ಒಂದು ತಾರತಮ್ಯ ಇದನ್ನ ತಗೊಂಬರ್ತಾ ಇರೋದು ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಕಾರ ಹೇಳೋದಾದ್ರೆ ಸಂಗೀತಕ್ಕವ್ರ ಕ್ವೆಶನ್ ಕರೆಕ್ಟ್ ಆಗಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಕೇಳಿ ಪಡ್ಕೊಬೇಕು, ಅದಾಗ ಅದು ಬರೋದಿಲ್ಲ ಯಾವತ್ತೂ ಅಷ್ಟೇ. ನಮ್ಮ ಲೈಫಲ್ಲೂ ಅಷ್ಟೇ, ನಾವು ಯಾವಾಗ ಕೇಳಿ ಪಡ್ಕೊತೀವೋ ಅವಾಗ ನಮಗೆ ಒಲಿಯುತ್ತೆ, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು. ಸೊ ನಾವು ವೆಯ್ಟ್ ಮಾಡ್ಕೊಂಡೇ ಕೂರೋಣ ಬರೋವರೆಗೂ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ರೆ ಖಂಡಿತವಾಗ್ಲೂ ಆಗಲ್ಲ. ಸೊ ಈ ಒಂದು ಪ್ರೋಮೋಗೆ ಪಬ್ಲಿಕ್ ಅಂದರೆ ಜನ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ ಒಬ್ಬೊಬ್ಬರ ಒಂದು ರಿಯಾಕ್ಷನ್ ಒಂದೊಂದು ಥರ ಇತ್ತು. ಅದರಲ್ಲಿ ತುಂಬ ಹೈಲೈಟ್ ಕಮೆಂಟ್ಸ್ ಮತ್ತು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದಂಥ ಕಮೆಂಟ್ಸನ್ನು ನಿಮಗೂ ಹೇಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಗಳ ಕಮೆಂಟೇ. ಸೊ ಇದರಲ್ಲಿ ಮೊದಲನೇ ಕಮೆಂಟ್ ನೋಡಿದ್ರೆ, ಸಂಗೀತ ಎಲ್ಲಿ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆ ಆಗ್ತಾಳೆ ಅಂತ ಯಾರೂ ಟಾಸ್ಕ್ ಕೊಡ್ತಾ ಇಲ್ಲ, ಯಾವ ಟಾಸ್ಕು ಕೊಡ್ತಾ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಎಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಈ ವಾರ ಆಯ್ಕೆ ಆಗ್ತಾಳೆ ಅಂತ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡದಿರಲಿ, ನಾರ್ಮಲ್ ಟಾಸ್ಕು ಸಹ ಕೊಡ್ತಾ ಇಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹುಡುಗಿಗೂ ಒಂದು ಚಾನ್ಸ್ ಕೊಡಿ ಅನ್ನೋದು ತಪ್ಪಿಲ್ಲ, ಸಂಗೀತ ನೀನು ಕರೆಕ್ಟಾಗೇ ಮಾತಾಡಿದ್ಯಾ, ಹೆಣ್ಣನ್ನು ತುಳಿಯೋಕೆ ಈ ಸಮಾಜದಲ್ಲಿ ಒಂದು ಮಾದರಿಯಾಗಿದ್ದೀರಿ, ಈ ಸಮಾಜದಲ್ಲಿ ನೀವು ಗೆದ್ದು ಬನ್ನಿ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವರು ನೀವು ಕ್ವೆಶನ್ ಮಾಡಿರೋದು ಚೆನ್ನಾಗಿದೆ, ಯಾಕಂದರೆ ಹೆಣ್ಣನ್ನು ತುಳಿಬೇಕಾದ್ರೆ ಸುಮಾರು ಜನ ಕಾಯ್ಕೊಂಡಿರ್ತಾರೆ, ಬಟ್ ಅಂಥವ್ರಿಗೆ ನೀವು ಒಂದು ಮಾದರಿಯಾಗಿ ನಿಂತು ಬರಬೇಕು, ಗೆದ್ದು ಬರಬೇಕು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ಗೆ ನಾನು ಎಂಬ ಅಹಂಕಾರ ಜಾಸ್ತಿ ಇದೆ, ಎಲ್ಲರಿಗೂ ಅವಕಾಶ ಸಿಗಬೇಕು, ವಿನಯ್ದು ಅತಿ ಆಯಿತು, ಎಲ್ಲ ಟಾಸ್ಕ್ ಇವನೊಬ್ಬನೇ ಆಡಬೇಕಾ, ಯಾಕೆ ಬಾಯ್ಸ್ ಮಾತ್ರ ಆಡಬೇಕಾ, ಸಂಗೀತ ಕೇಳಿದ್ದು ಸರಿ ಇದೆ. ಸೊ ಅವ್ರು ಹೇಳ್ತಿದ್ದಾರೆ, ಯಾಕೆ ಹುಡುಗರು ಮಾತ್ರ ಆಡಬೇಕಾ, ಹುಡುಗಿರು ಆಡ್ಬೋದು, ವಿನಯ್ಗೆ ಅಹಂಕಾರ ದುರಹಂಕಾರ ಜಾಸ್ತಿ ಇದೆ, ನಾನೇ ಆಡಬೇಕು ಎಲ್ಲ ಟಾಸ್ಕ್ ಅನ್ನೋಂಥ ಇದಿದೆ, ಮತ್ತು ಇವನೊಬ್ಬನೇ ಆಡಬೇಕಾ ಎಲ್ಲ ಟಾಸ್ಕನ್ನು ಅನ್ನೋ ಥರ ಕ್ವಶನ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮನೆಯಲ್ಲೇ ತಾರತಮ್ಯ ಸಂಗೀತ ಪ್ರತಾಪ್ ವಿರುದ್ಧ ಯಾವಾಗಿಂದನೂ ನಡೀತಾ ಇದೆ. ಸೊ ಅವ್ರು ಹೇಳ್ತಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಮತ್ತು ಸಂಗೀತ ಅವ್ರ ಮಧ್ಯೆ ಅಂದರೆ ಇವರಿಬ್ಬರನ್ನ ನೋಡಿ ಹುರ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಅವರಿಬ್ಬರನ್ನ ನೋಡಿ ತುಂಬ ಜನ ತಾರತಮ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಅವರ ನೇರ ನೋಡಿ ಒಳ್ಳೆ ಮನಸ್ಸು, ಅವರ ಆಟ ಜನರಿಗೆ ತುಂಬ ಇಷ್ಟ ಆಗ್ತಿದೆ, ಸಂಗೀತ ಚಾನ್ಸ್ ಕೊಡಬೇಕಿತ್ತು, ಅವರಿಗೆ ಸ್ವಿಮ್ಮಿಂಗ್ ಬರುತ್ತೆ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ಅವರ ನೇರ ನೋಡಿ ಆಟ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ಸೊ ಸಂಗೀತ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು, ಅವ್ರಿಗೆ ಸ್ವಿಮ್ಮಿಂಗ್ ಸಹ ಚೆನ್ನಾಗಿ ಬರುತ್ತೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ತನಿಷ ಟಾಸ್ಕಲ್ಲಿ ಏನು ದಬಾಕಿದ್ದಾಳೆ ಅಂತ ಸಂಗೀತಗೆ ಕೇಳ್ತಾಳೆ, 5 ವೀಕ್ಸಿಂದ ಬರೀ ಮಾತು ಆ್ಯಂಡ್ ಪಿನ್ ಇಡೋದು ಅಷ್ಟೇ, ಅದು ಬಿಟ್ಟರೆ ನೀನು ಏನು ಮಾಡಿಲ್ಲ ಕಣಮ್ಮ. ಸೊ ಅವ್ರು ಹೇಳ್ತಿದ್ದಾರೆ, ಈ ತನಿಷಾ 5 ವಾರದಿಂದ ಏನು ದಬಾಕಿದ್ದಾಳೆ ಅಂತ ಈ ಮಾತನ್ನು ಸಂಗೀತಗೆ ಹೇಳ್ತಿದ್ದಾಳೆ, ಬರೀ ಮಾತು ಮತ್ತು ಪಿನ್ ಇಡೋದು ಬಿಟ್ಟರೆ ನೀನು ಇನ್ನೇನು ಮಾಡ್ತಾ ಇಲ್ಲ ಅಮ್ಮ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೀನು ಮಾಡಿದೆ ತನಿಷಾ, ಎಲ್ಲ ಟಾಸ್ಕ್ನಲ್ಲೂ 4 ವಾರದಿಂದ ವಾರ ಆಟನೂ ಆಡಿಲ್ಲ, 100% ಅಂತ ಹೇಳ್ತೀಯ, ನೀನು ನಿನ್ನೆ ಆಟಕ್ಕೆ ಸಂಗೀತ ಹೆಸರು ತಗೊಳ್ಳಿಲ್ಲ, ಈಗ ವಿನಯ್ ಹಾಗೆ ಮಾಡ್ತಿದ್ದಾನೆ, ನೀವೆಲ್ಲ 100ಕ್ಕೆ 100 ಕೊಟ್ಟಿದ್ದೀರಾ, ಮೊದಲು ಅದನ್ನು ನೋಡ್ಕೊಳ್ಳಿ.
ಸೊ ಅವ್ರು ಹೇಳ್ತಿದ್ದಾರೆ ಅಂದರೆ ತನಿಷಾ ಅವ್ರಿಗೆ ಕ್ವೆಶನ್ ಕೇಳ್ತಿದ್ದಾರೆ, ನೀನು 100% ಎಲ್ಲ ಟಾಸ್ಕಲ್ಲಿ ಕೊಟ್ಟಿದ್ದೆ ತನಿಷಾ, ನೀನು 4 ವಾರದಿಂದ ಯಾವ ಆಟನೂ ಆಡ್ತಾಯಿಲ್ಲ, ಏನು ಮಾಡ್ತಾ ಇಲ್ಲ, ಫಸ್ಟ್ ನೀನು ನೋಡ್ಕೊ, ನಿನ್ನೆ ನೀನು ಸಹ ಸಂಗೀತನ ಟಾಸ್ಕ್ ಅಂದರೆ ಆಟ ಆಡೋದಕ್ಕೆ ತಗೊಂಡ್ಲಿಲ್ಲ, ಇವತ್ತು ವಿನಯ್ ಹಾಗೆ ಮಾಡ್ತಾ ಇದ್ದಾನೆ ಅಂತ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಯಾರು ಟಾಸ್ಕ್ ಆಡಿದ್ದಾರೆ ಅಂತ ಗೊತ್ತು, ತನಿಷಾ ನೀನು ಆಡಿದ್ದನ್ನು ಜನ ನೋಡಿದ್ದಾರೆ, ಕಂಡಿದ್ದಾರೆ, ಇವನ್ ನಿನ್ನೆ ಮೈಕಲ್ ಹೇಳಿದ ನೀನು ಏನು ದಬಾಕಿದೀಯಾ ಅಂತ. ಸೊ ಅವ್ರು ಹೇಳ್ತಿದ್ದೇನೆ, ಮೈಕಲ್ ಅವ್ರು ಒಂದು ಮಾತು ಹೇಳಿದ್ರಲ್ಲ, ನೀನು ಬರೀ 3 ಬಾಲ್ ಹಾಕ್ಬಿಟ್ರೆ ನೀನೇನೋ ಸಾಧನೆ ಮಾಡ್ದಂಗಲ್ಲಮ್ಮ ತನಿಷಾ ಅಂತ ಒಂದು ಮಾತು ಹೇಳ್ತಾರೆ ಮೈಕಲ್ ಅವರು. ಸೊ ಅದನ್ನು ಅವ್ರು ಕಮೆಂಟ್ ಇಲ್ಲ ಹಾಕಿದ್ದಾರೆ, ನೀನೇನು ಮಾಡ್ತಿದ್ಯಾ, ನೀನೇನು ದಬಾಕ್ಬಿಟ್ಟಿದ್ಯಾ ಅಂದ್ಬಿಟ್ಟು ಸಂಗೀತ ಅವ್ರಿಗೆ ಹೇಳ್ತಾ ಇದೀಯಾ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಅವರು ಆಪರ್ಚುನಿಟಿ ಕೇಳಿರೋದು ಅದು ಸೆಕೆಂಡ್ ವೀಕಲ್ಲಿ ಸುದೀಪ್ ಸರ್ ಹೇಳಿರೋ ಮಾತು, ಆಪರ್ಚುನಿಟಿ ಕೇಳದೆ ಸುಮ್ಮನೆ ಕೂರಬಾರ್ದು ಅಂತ. ಬುದ್ಧಿ ಹೇಳಿ ಒನ್ಸ್ ಸೀಸನಲ್ಲಿ ಹುಡುಗಿ ಗೆದ್ದಿರೋದು ಅಂತ ಹೇಳಿದರೆ ಅದನ್ನೇ ಸಂಗೀತ ಅವರು ಇಲ್ಲಿ ಕೇಳಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಅಂದರೆ ಒಂದು ಸೀಸನಲ್ಲಿ ಮಾತ್ರ ಹುಡುಗಿ ಗೆದ್ದಿರೋದು, ಸೊ ಅವರು ಆಪರ್ಚುನಿಟಿಯನ್ನು ಕೇಳಿ ತಗೊಳ್ತಿದ್ರು, ಸೊ ನೀವೇ ಇಲ್ಲಿ ಅದೇ ಥರ ಮಾಡಬೇಕು, ನಿಮಗೋಸ್ಕರ ಆಪರ್ಚುನಿಟಿ ಬರಲ್ಲ, ಆಪರ್ಚುನಿಟಿ ನೀವೇ ಕಲ್ಪಿಸ್ಕೊಬೇಕು ಅಂತ ಒಂದು ಮಾತು ಹೇಳಿರ್ತಾರೆ ಸೆಕೆಂಡ್ ವೀಕಲ್ಲಿ. ಸೊ ಅದಕ್ಕೋಸ್ಕರ ಸಂಗೀತ ಅವ್ರು ಕ್ವೆಶನ್ ಮಾಡಿದ್ದಾರೆ, ಸೊ ನೀವು ನೋಡಿದ್ರೆ ಈ ಥರ ಮಾಡ್ತಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಏನ ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ನಿನ್ನನ್ನು ಅವರು ಟಾರ್ಗೆಟ್ ಮಾಡಿದಷ್ಟು ನಿನ್ನ ಗೆಲುವಿಗೆ ಹತ್ತಿರ ಆಗ್ತಾ ಇದ್ದೀಯಾ. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ನಿನ್ನ ಅವ್ರು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಸಹ ಅಷ್ಟೇ, ಬಟ್ ನೀನು ಗೆಲುವಿಗೆ ಹತ್ರ ಆಗ್ತಾ ಇದೆಯಾ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹೌದು ಸಂಗೀತ ಹೇಳ್ತಿರೋದು ನಿಜ, ತನಿಷಾ ತುಂಬ ಬಕೆಟ್ ಹಿಡಿತಾಳೆ. ಸೊ ಅವ್ರು ಹೇಳ್ತಿದ್ದಾರೆ, ಹೌದು ಸಂಗೀತ ಹೇಳ್ತಿರೋದು ನಿಜ, ತನಿಷಾ ತುಂಬ ಬಕೆಟ್ ಹಿಡಿತಿದ್ದಾಳೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತನಿಷಾ ಫಸ್ಟ್ ನೀನು ನೋಡ್ಕೊ, ಆಮೇಲೆ ಸಂಗೀನ ಕೇಳುವಂತೆ, ಇಷ್ಟು ಗೇಮ್ ಆಡಿದ್ದಾಳೆ ಅಂತ. ಸೊ ಅವ್ರು ಹೇಳ್ತಿದ್ದಾರೆ, ಅಮ್ಮ ತನಿಷಾ ಫಸ್ಟ್ ನೀನು ನೋಡ್ಕೊ, ಆಮೇಲೆ ನಿನ್ನ ಸಂಗೀತನ ಕೇಳುವಂತೆ, ಫಸ್ಟು ನೀನು ಎಷ್ಟು ಗೇಮ್ ಆಡಿದ್ಯಾ ಅದನ್ನು ತಿಳ್ಕೊ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ತನಿಷಾ ಎಲ್ಲಿ ಜಗಳ ನಡೆಯುತ್ತಾ ಅಲ್ಲಿ ಸೌಂಡ್ ಮಾಡೋದು ಅಷ್ಟೇ ಅವಳದು ಕೆಲಸ. ಸೊ ಅವ್ರು ಹೇಳ್ತಿದ್ದಾರೆ, ಈ ತನಿಷಾ ಎಲ್ಲಿ ಜಗಳ ನಡೀತಾ ಇರುತ್ತೋ ಅಲ್ಲಿ ಜಸ್ಟ್ ಸೌಂಡ್ ಮಾಡೋ, ಅಂದರೆ ಜಸ್ಟ್ ಬೈರಿ ಕಿರ್ಚ್ಕೊಂಡು ಮಾತಾಡೋದಷ್ಟೇ, ಜೋರಾಗಿ ಮಾತಾಡೋದಷ್ಟೇ ಅವಳ ಕೆಲಸ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಇದು ಸ್ವಲ್ಪ ಚೆನ್ನಾಗಿದೆ, ಯಾಕೆಂದರೆ ಯಾಕೆ ಬರೀ ಹುಡುಗರು ಮಾತ್ರ ಆಡಬೇಕಾ, ಹೀಗೆ ಆಡಿದರೆ ಹುಡುಗಿಯರು ಆಡೋದು ಯಾವಾಗ, ಅವಳು ಆಡ್ತಾಳೆ ಅಂತ ಗೊತ್ತು, ಅದಕ್ಕೆ ಅವಳ ಹೆಸರು ತಗೊಂಡಿಲ್ಲ. ಸೊ ಅವ್ರು ನಿಜ ಒಂದು ಕ್ವೆಶನ್ ಇದು ಎಲ್ಲರಿಗೂ ಸಹ ಅನ್ವಯ ಆಗುತ್ತೆ. ಸೊ ಯಾಕೆ ಯಾವಾಗಲೂ ಹುಡುಗರೇ ಆಡಬೇಕಾ, ಹುಡುಗಿರು ಆಡಬಾರ್ದಾ. ಸೊ ಸಂಗೀತ ಚೆನ್ನಾಗಿ ಆಡ್ತಾಳೆ ಅಂತ ಗೊತ್ತು, ಈವನ್ ಎಲ್ಲ ಒಂದು ಕ್ವಾಲಿಟೀಸ್ ಅವಳಲ್ಲಿದೆ ಅಂತ ಗೊತ್ತು, ಸೊ ಅದಕ್ಕೆ ಅವಳು ವಿನ್ ಆಗ್ತಾಳೆ ಅಂತ ಅವಳ ಹೆಸರನ್ನು ತಗೊತಾ ಇಲ್ಲ ತನಿಷಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೆನ್ ವುಮೆನ್ ಗೊತ್ತಿಲ್ಲ, ಸಂಗೀತಗೆ ಖಂಡಿತ ತಾರತಮ್ಯ ಮಾಡ್ತಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಮೆನ್ನ ವುಮೆನ್ನ ಗೊತ್ತಿಲ್ಲ, ಬಟ್ ಸಂಗೀತಗೆ ಅಂತೂ 100% ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತನಿಷಾ ನೀನು ಏನು ದಬಾಗ್ತಾ ಇದೀಯಾ, ನೀನು ಏನು ಎಲ್ಲ ಗೇಮ್ ಗೆದ್ದಿದೀಯಾ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ವಿನಯ್ಗೆ ಬಕೆಟ್ ಇಡ್ತಿದ್ಯಾ ತನಿಷಾ, ಸಂಗೀತ ರಾಕ್. ಸೊ ಅವ್ರು ಹೇಳ್ತಿದ್ದಾರೆ, ತನಿಷಾ ನೀನೇನು ದಬಾಕ್ಬಿಟ್ಟಿದೀಯಾ ಅಂದ್ಬಿಟ್ಟು, ಏನು ಎಲ್ಲ ಟಾಸ್ಕಲ್ಲಿ ನೀನು 100% ಕೊಟ್ಟಿದ್ಯಾ, ನೀನು ಗೆದ್ದುಬಿಟ್ಟಿದೀಯಾ, ಇವಾಗ ವಿನಯ್ಗೆ ಬಕೆಟ್ ಬೇರೆ ಹಿಡಿತಿದ್ಯಾ ಹೊಸದಾಗಿ, ಆಲ್ವೇಸ್ ಸಂಗೀತ ರಾಕ್ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ನಿನ್ನ ಥರ ಕ್ವೆಶನ್ ಮಾಡೋರು ಇರಬೇಕು, ಇಲ್ಲ ಅಂದರೆ ಅವ್ರದ್ದೇ ರಾಜ್ಯಭಾರ ಮಾಡ್ತಾರೆ, ಇವ್ರಿಗೆಲ್ಲ ಭಯ ಸ್ಟಾರ್ಟ್ ಆಗಿದೆ ಸಂಗೀತ ವಿನ್ ಆಗ್ತಾರೆ ಅಂತ ನೀನು. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ನಿನ್ನ ಥರ ಕ್ವೆಶನ್ ಮಾಡೋರು ಇರಬೇಕು, ಅವಾಗಲೇ ಇವರೆಲ್ಲ ಭಯ ಬೀಳೋದು, ಇಲ್ಲಾಂದರೆ ಇವ್ರದ್ದೇ ರಾಜ್ಯಭಾರ ಅನ್ನೋ ಥರ ಮಾಡಿಬಿಡ್ತಾರೆ. ಈಗಾಗಲೇ ನಿನ್ನ ಮೇಲೆ ಭಯ ಜಾಸ್ತಿ ಸ್ಟಾರ್ಟ್ ಆಗಿದೆ ಅವ್ರಿಗೆ, ಯಾಕಂದ್ರೆ ನೀನು ವಿನ್ ಆಗ್ಬಿಡ್ತೀಯ ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೊದಲ ವಾರದಿಂದನೇ ಇಂಥ ತಾರತಮ್ಯ ನೋಡಿಕೊಂಡು ಬಂದಿರೋ ನಮಗೆ ಇದೇನು ಹೊಸದಲ್ಲ. ಪಾಪ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಫಸ್ಟ್ ವೀಕಿಂದನೂ ಈ ಥರ ತಾರತಮ್ಯ ನೋಡ್ಕೊಂಡು ಬರ್ತಾ ಇದ್ದಾರಂತೆ ಬಿಗ್ ಬಾಸ್ ಮನೇಲಿ, ಸೊ ಈಗ ಅವ್ರಿಗೆ ಅದನ್ನು ಹೊಸದಾಗ ಅಂತ ಅನ್ನಿಸ್ತಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ಲಾನು ಸಂಗೀತ ಆಟದಿಂದ ಹೊರಗಡೆ ಇಡೋದು, ಲಾಸ್ಟಲ್ಲಿ ಸಂಗೀತ ಏನೂ ಆಡಿಲ್ಲ ಅಂತ ಅವರೆಲ್ಲ ಸೇರಿ ಕಳಪೆ ಕೊಡೋದು, ಇಷ್ಟೇ ಅವರು. ಸೊ ಅವ್ರು ಹೇಳ್ತಿದ್ದಾರೆ, ಪಾಪ ಸಂಗೀತ ಇವಾಗ ಆಟದಿಂದ ಹೊರಗಡೆ ಇಡೋದು, ಲಾಸ್ಟಲ್ಲಿ ಏನೂ ಆಡಿಲ್ಲ ಅಂತ ಕಳಪೆ ಕೊಡೋದು, ಇಷ್ಟೇ ಪಾಪ ಸಂಗೀತಗೆ ಮಾಡ್ತಾರಂತ ಮೋಸ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಟ್ರೂ, ಬೇಕು ಅಂತ ತನಿಷಾ ಅವಳಿಗೆ ಟಾಸ್ಕ್ ಆಡಲಿಕ್ಕೆ ಕೊಡ್ತಿಲ್ಲ, ಆಡಿರೋದ್ರಲ್ಲಿ ಎಲ್ಲರೂ ಎಲ್ಲ ಗೇಮ್ ಗೆದ್ದಿಲ್ಲ, ಎಕ್ಸಾಂಪಲ್ ಎಸ್ಟರ್ಡೇಸ್ ಗೇಮ್
ತನಿಷಾ ಬೇಕು ಅಂತಲೇ ಕೊಡ್ತಿಲ್ಲ, ಕ್ಯಾಪ್ಟನ್ ಆಗಬಾರ್ದು ಅಂತ. ಸೊ ಅವ್ರು ಹೇಳ್ತಿದ್ದಾರೆ ಬೇಕು ಅಂತಲೇ ಯಾರೂ ಸಹ ಅವ್ರಿಗೆ ಟಾಸ್ಕ್ ಆಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ಆಡಿರೋಂಥವ್ರು ಎಲ್ಲರೂ ಸಹ ಎಲ್ಲ ಗೇಮನ್ನು ಗೆದ್ದಿದ್ದಾರೆ ಅಂತ ಏನಿಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಿನ್ನೆ ಆಡಿದಂಥ ಟಾಸ್ಕಲ್ಲಿ ಆಗಿರ್ಬೋದು ಅವ್ರು ಗೆಲ್ಲಿಲ್ಲ. ಪಾಪ ಇಲ್ಲಿ ಕ್ಯಾಪ್ಟನ್ ಆಗಬಾರ್ದು ಸಂಗೀತ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇಲ್ಲಿ ಸಂಗೀತ ಟಾಸ್ಕ್ ಕೊಟ್ಟರೆ ಸಂಗೀತ ಈ ವಾರ ಮನೆ ಕ್ಯಾಪ್ಟನ್ ಆಗ್ತಾಳೋ ಅಂದು ಎಲ್ಲ ಸ್ಕೀಮ್ ಹಾಕಿದ್ದಾರೆ. ಅದು ಸಂಗೀತ ರಾಕ್ ಕ್ಯಾಪ್ಟನ್ಶಿಪ್ ಸ್ಪೆಷಲ್ ಪವರ್ ಇದೆ ಅಂತ ಅವಳ ಹತ್ರ ಗೊತ್ತು. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತಗೆ ಏನಾದರೂ ಈ ಟಾಸ್ಕ್ಗಳೆಲ್ಲ ಆಡೋಕ್ಕೆ ಕೊಟ್ಬಿಟ್ರೆ ಅವಳು ನಂಬರ್ 1 ಪ್ಲೇಸ್ಗೆ ಹೋಗ್ತಾಳೆ. ಸಪೋಸ್ ಅವಳಿಗೇನಾದರೂ ಆಡ್ಲಿಕ್ಕೆ ಕೊಡಲಿಲ್ಲ ಅಂದರೆ ಅವಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಕೊಡಬಾರ್ದಂತೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಎಲ್ಲ ಒಂದು ಸ್ಕೀಮ್ ಹಾಕ್ಕೊಂಡಿದ್ದಾರೆ. ಬಟ್ ಏನೇ ಆಗಲಿ ಸಂಗೀತ ಹತ್ರ ಒಂದು ಸ್ಪೆಷಲ್ ಪವರ್ ಇದೆ, ಅದನ್ನು ಯೂಸ್ ಮಾಡ್ಬೋದು ಅವಳು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಾಮೆಂಟ್ ಬಂದು, ಸಂಗೀತ ಕೇಳಿರೋದ್ರಲ್ಲಿ ಏನು ತಪ್ಪಿದೆ, ಅವಳಿಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ಗೊತ್ತು ಎಲ್ರಿಗೂ, ಆದರೂ ಯಾಕೆ ಅವಳಿಗೆ ಚಾನ್ಸ್ ಕೊಡ್ತಾ ಇಲ್ಲ, ಚೂಸ್ ಮಾಡಲಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಅವ್ರಿಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ಗೊತ್ತು, ಒಂದು ಗುರಿ ಇಡುವಂಥ ಇದಿದೆ ಅಂತ ಗೊತ್ತು, ಯಾಕೆ ಅವರು ಒಂದು ಅವಕಾಶ ಕೊಡ್ತಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ವ್ಯತ್ಯಾಸ ವಿನಯ್ ಮಾಡ್ತಿರೋದು, ಹೆಣ್ಣು ಅಸಮರ್ಥಳಲ್ಲ ಸಮರ್ಥಳ ಅನ್ನೋದು ಸಂಗೀತ ಸಾಬೀತು ಮಾಡಿದ್ದಾರೆ, ಹುಡುಗಿರ್ ಚಾನ್ಸ್ ಕೊಡಿ ಅಂತ ಕರೆಕ್ಟಾಗಿ ಕೇಳಿದ್ದಾಳೆ. ಸೊ ಹೆಣ್ಮಕ್ಳು ಅಸಮರ್ಥರಲ್ಲ, ಯಾವಾಗಲೂ ಅಷ್ಟೇ ಸಮರ್ಥರಾಗೇ ಇರ್ತಾರೆ. ನಾವು ಅಷ್ಟೇ ನಮ್ಮ ಸೊಸೈಟಿನಲ್ಲಿರೋಂಥ ಹೆಣ್ಮಕ್ಳು ಅಷ್ಟೇ ಯಾವಾಗಲೂ ಅಸಮರ್ಥರು ಅಂತ ನಾವು ಫೀಲ್ ಆಗಬಾರ್ದು, ಯಾವಾಗಲೂ ನಮಗೆ ಸಮರ್ಥರು ಅಂತ ನಮಗೆ ನಾವು ಅಂದ್ಕೊಂಡ್ರೆ ಸೊ ನಾವಲ್ಲಿ ನಿಂತು ಎದುರಿಸಿ ನಿಲ್ಲೋದಕ್ಕಾಗೋಂಥದ್ದು ಎಂಥ ಕಷ್ಟ ಬಂದರೂ ಸಹ. ಸೊ ಸಂಗೀತನೂ ಅಷ್ಟೇ ಬಿಗ್ ಬಾಸ್ ಮನೇಲಿ ಅದೇ ರೀತಿ ನಡ್ಕೊತಾ ಇರೋಂಥದ್ದು. ಸೊ ಈಗ ಅವಳು ಪ್ರೂವ್ ಸಹ ಮಾಡಿದ್ದಾರೆ ನಾನು ಸಮರ್ಥಳು ಅಂತ. ಸೊ ಒಂದು ಚಾನ್ಸ್ ಕೊಡ್ಬೋದಿತ್ತಲ್ಲ, ಅವಳು ಕೇಳಿರೋ ಕ್ವಶನ್ ಕರೆಕ್ಟಾಗಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತಗೆ ಒಂದು ಅವಕಾಶನೇ ಕೊಡ್ತಿಲ್ವಲ್ರು, ಆಮೇಲೆ ಏನು ಪರ್ಫಾರ್ಮೆನ್ಸ್ ಇಲ್ಲ ಅಂತ ಕಳಪೆ ಕೊಡ್ತೀರಾ ತೂ. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತಗೆ ಒಂದು ಅವಕಾಶನೂ ಕೊಡ್ತಾ ಇಲ್ಲ, ಆಮೇಲೆ ನೋಡಿದ್ರೆ ಏನು ಪರ್ಫಾರ್ಮೆನ್ಸೇ ಇಲ್ಲ ಅಂತ ಕಳಪೆ ಕೊಡ್ತೀರಾ ತೂ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರೋಮೋ ಯಾರದೇ ಆಗಿರಲಿ ಬಿಗ್ ಬಾಸ್ ಒಳಗೆ ಯಾರೇ ಬರಲಿ ಆ ಪ್ರೋಮೋದಲ್ಲಿ ನಮ್ಮ ಕರ್ನಾಟಕದ ಕ್ರಶ್ ಸಂಗೀತ ಇದ್ದೇ ಇರ್ತಾಳೆ, ಇದು ನಮ್ಮ ಸಂಗೀತ ಕ್ರೇಜ್ ಅಂದರೆ. ಸೊ ಅವ್ರು ಹೇಳ್ತಿದ್ದಾರೆ ಪ್ರೋಮೋ ಯಾವುದೇ ಇರಲಿ ಬಿಗ್ ಬಾಸ್ ಮನೆಗೆ ಯಾರೇ ಬರಲಿ ಬಟ್ ಆ ಒಂದು ಇದರಲ್ಲಿ ನಮ್ಮ ಸಂಗೀತ ಅವರು ಇದ್ದೇ ಇರ್ತಾರೆ. ಸೊ ಅದು ನಮ್ಮ ಸಂಗೀತಗೆ ಇರುವಂತಹ ಫ್ಯಾನ್ ಬೇಸ್ ಮತ್ತು ಅವ್ರಿಗೆ ಇರುವಂತಹ ಒಂದು ಗತ್ತು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎಲ್ಲರಿಗೂ ಅವಕಾಶ ಕೊಡಬೇಕು, ಗಂಡು ಎಷ್ಟೇ ಆಡಬೇಕು ಅಂದರೆ ಆಟ ಆಡೋಕ್ಕೆ ಅವಕಾಶ ಕೊಡೋದೆ ಫೈನಲ್ ಸಂಗೀತ ಆಟ ಆಡಿರಂತ ಕಳಪೆ ಕೊಡೋದು. ಸೊ ಅವ್ರು ಹೇಳ್ತಿದ್ದಾರೆ ಎಲ್ಲ ಸಹ ಒಂದು ಆಡಬೇಕು ಅಂತ ಹೇಳ್ತೀರಾ, ಬಟ್ ಇಲ್ಲಿ ಗಂಡು ಮಕ್ಕಳು ಮಾತ್ರ ಆಡ್ಬಿಟ್ಟು ಫೈನಲ್ ಆಗಿ ಸಂಗೀತನ ಸಪ್ರೇಟ್ ಮಾಡಿಬಿಟ್ಟು ಅವಳಿಗೆ ಕಳಪೆ ಕೊಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎಷ್ಟು ನೆಗೆಟಿವ್ ಸ್ಪ್ರೆಡ್ ಮಾಡಿದರೂ ಅಷ್ಟೇ ಸಂಗೀತ ಬೆಳೆಯೋದನ್ನು ಯಾರು ತಡೆಯೋಕ್ಕೆ ಆಗಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ನೀವೆಷ್ಟೇ ನೆಗೆಟಿವ್ ಸ್ಪ್ರೆಡ್ ಮಾಡಿ ಏನೇ ಇದು ಮಾಡಿ ಬಟ್ ಸಂಗೀತ ಆಲ್ವೇಸ್ ರೈಟ್. ಸಂಗೀತ ಕೇಳೋಂಥ ಕ್ವೆಶನ್ಸ್ ಆಗಿರ್ಬೋದು, ಎಲ್ಲಿ ಪಾಯಿಂಟ್ ಮಾಡಿ ಕೇಳ್ತಾಳೋ ಅಥವಾ ಎಲ್ಲಿ ಕರೆಕ್ಟಾಗಿ ವಾಯ್ಸ್ ರೈಸ್ ಮಾಡ್ತಾಳೋ, ಎಲ್ಲಿ ಸ್ಟ್ಯಾಂಡ್ ತಗೊತಾಳೋ ಅದು ಕರೆಕ್ಟಾಗಿರುತ್ತೆ. ನೀವೆಷ್ಟೇ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರೆ ನಮಗೆ ಅವಳ ಮೇಲೆ ಇರೋಂಥ ಒಪಿನಿಯನ್ ಚೇಂಜ್ ಆಗೋದಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ಇದು ಸಂಗೀತ ಮತ್ತು ವಿನಯ್ ಅವ್ರ ಬಗ್ಗೆ ಬಂದಂಥ ಕಮೆಂಟ್ಸ್. ನಿಮ್ಗೇನು ಅನ್ನಿಸ್ತು, ವಿನಯ್ ಅವರು ಸಂಗೀತ ಅವ್ರನ್ನ ಆಯ್ಕೆ ಮಾಡ್ಕೋಬಾರ್ದಿತ್ತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ಈ ಹೆಣ್ಣು ಗಂಡು ಅನ್ನೋ ತಾರತಮ್ಯದ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಸಹ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.